अब मुझको ना बुलाओ, तुम मेरे पास आओ। बाबा बुला रहे हैं, बच्चों वतन में आओ। अब मुझको ना बुलाओ, तुम मेरे पास आओ। दुखियों की चीत्कारें क्या तुम तलक न आई? क्या भक्तों की पुकारें पड़ती नहीं सुनाई? दुखियों की चीत्कारें क्या तुम तलक न आई? क्या भक्तों की पुकारें पड़ती नहीं सुनाई? उनको दर्श दिखाओ, अब कुछ तरस तो खाओ, अब कुछ तरस तो खाओ। बाबा बुला रहे हैं, बच्चों वतन में आओ। अब मुझको ना बुलाओ, तुम मेरे पास आओ।
ओम शांति। पिताश्री शिव बाबा याद है। ಅವ್ಯಕ್ತ ಬಾಪ್ದಾದ 10-5-72 ಮಹಾವಾಕ್ಯದ कंटिन्यूएशन। स्वमान में रहने से फरमान की पालना। ಸ್ವಮಾನದಲ್ಲಿರುವುದರಿಂದ ಆದೇಶದ ಪರಿಪಾಲನೆ। ಬಾಬಾ ತಿಳಿಸಿದ್ರು, ಸ್ವಲ್ಪ ಸ್ವಮಾನ ಮರೆತರೂ ಸಾಕು, ಬಾಬಾನ ಆದೇಶ ಮರೆತು ಬಿಡ್ತೀವಿ, ತಪ್ಪುಗಳು ಘಟಿಸ್ಬಿಡ್ತವೆ, ಭಾಳ ಪರಿಶ್ರಮ ಪಡಬೇಕಾಗ್ತದೆ, ಭಾಳ ಪರಿಶ್ರಮ ಪಟ್ಟು ಕಡಿಮೆ ಸಫಲತೆ ಸಿಗ್ತದೆ, ಕಡಿಮೆ ಸಫಲತೆ ಸಿಕ್ಕಾಗ ನೆಕ್ಸ್ಟ್ ಇನ್ನೊಮ್ಮೆ ಟ್ರೈ ಮಾಡೋಷ್ಟೊತ್ತಿಗೆ ಸುಸ್ತಾಗಿಬಿಡ್ತದೆ, ಉಲ್ಲಾಸ ಕಡಿಮೆ ಆಗ್ತದೆ, ಆಲಸ್ಯ ಬರ್ತದೆ, ಆಲಸ್ಯದ ಜೊತೆಗೆಲ್ಲ ಆಲಸ್ಯನ ಫ್ರೆಂಡ್ಸ್ ಬರ್ತವೆ. ಇಷ್ಟೆಲ್ಲ ಆಗಕ್ಕೆ ಕಾರಣ ಒಂದೇ ಶಬ್ದ, ಸ್ವಮಾನವನ್ನು ಮರೆತೆವು. ಸ್ವಮಾನದ ಸ್ಥಿತಿಯಲ್ಲಿ ಸ್ಥಿತ ಆದಾಗ ದೇಹಾಭಿಮಾನ, ಮಾನ ಎಲ್ಲ ಜಾಗೃತಿ ಆಗಿಬಿಡ್ತದೆ. ಅದಕ್ಕೆ ಸ್ವಮಾನದ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು. ಬಾಬಾ ತಿಳಿಸ್ತಾರೆ, ಸ್ವಮಾನದ ಸ್ಥಿತಿಯಲ್ಲಿದ್ದವರು ತಂದೆಯ ಫರ್ಮಾನ್ ತಕ್ಕಂತೆ ನಡೀತಾರೆ. ಭಗವಂತನ ಫರ್ಮಾನ್ಗಳಲ್ಲಿ ಮೊದಲನೆಯ ಫರ್ಮಾನೇ ಸ್ವಮಾನದಲ್ಲಿರಿ. ಭಗವಂತನ ಆಜ್ಞೆಗಳಲ್ಲಿ ಸರ್ವಶ್ರೇಷ್ಠ ಸ್ವಮಾನವೇ ಫರ್ಮಾನೇ ಸ್ವಮಾನದಲ್ಲಿರಿ. ಹಾಗಾದರೆ ಈ ಫರ್ಮಾನ್ ತಕ್ಕಂತೆ ನಡೆದಾಗ ಬಾಬಾ ತಿಳಿಸ್ತಾರೆ, ಎಲ್ಲ ಆತ್ಮಿಕ ಸ್ಥಿತಿಯಲ್ಲಿರುವ ಕಾರಣ ಬೀಜ ರೂಪ ಸ್ಥಿತಿಯಲ್ಲಿರ್ತೀವಿ, ಸಾರ ರೂಪದಲ್ಲಿರ್ತೀವಿ. ಒಂದು ವೇಳೆ ಸ್ವಮಾನವನ್ನು ಬಿಟ್ಬಿಟ್ವಿ, ನಾ ಖುದ್ದು ಸಂತುಷ್ಟರ ಹೆಂಗೆ ಅನ್ಯರು ಸಂತುಷ್ಟ ಇರುವುದಿಲ್ಲ. ಬಾಬಾ ಅಂತಾರೆ ಇದೆಲ್ಲದಕ್ಕೂ ಕಾರಣ ಏನಂದ್ರೆ ಸ್ವಮಾನದಾಗಿಂದ ಒಂದು ಶಬ್ದ ಕಟ್. ಯಾವುದು? ಸ್ವ. ಬಾಬಾ ತಿಳಿಸ್ತಾರೆ, ಏನೆಲ್ಲ ಪ್ಲಾನ್ಸ್ಗಳನ್ನು ಮಾಡ್ತೀವೋ ಆ ಪ್ಲಾನ್ ಮಾಡುವಾಗ ಸ್ವಮಾನದ ಸ್ಥಿತಿ ತುಂಬಿರಬೇಕು, ವೈಬ್ರೇಷನ್ಸ್ ಅದರಲ್ಲಿ. ಅದನ್ನು ಪ್ರಾಕ್ಟಿಕಲ್ ತರುವಾಗ ಅದರೊಳಗೆ ಸ್ವಮಾನದ ವೈಬ್ರೇಷನ್ಸ್ ತುಂಬಿರಬೇಕು. ಸ್ವಮಾನದ ಸ್ಥಿತಿಯಲ್ಲಿದ್ದುಕೊಂಡೇ ಪ್ಲಾನ್ ಪ್ರಾಕ್ಟಿಕಲ್ನಲ್ಲಿ ತಂದರೆ ಶಕ್ತಿಶಾಲಿ ಸರ್ವಿಸ್ ಆಗ್ತದೆ. ಇಲ್ಲಾಂದರೆ ಶಕ್ತಿನೇ ಇರುವುದಿಲ್ಲ ಅಂತಾರೆ ಬಾಬಾ. ಸರ್ವಿಸ್ ಏನೋ ಭಾಳ ಮಾಡ್ತೀವಿ, ವಿಸ್ತಾರ ಭಾಳ ಮಾಡ್ತೀವಿ, ಸಾರ ಬಿಟ್ಬಿಡ್ತೀವಿ, ಕ್ವಾಂಟಿಟಿ ಮಾಡ್ತೀವಿ, ಕ್ವಾಲಿಟಿ ಬಿಟ್ಬಿಡ್ತೀವಿ, ಸ್ವಮಾನದಲ್ಲಿದ್ದು ಮಾಡದೇ ಇದ್ದಾಗ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಬೀಜ ರೂಪ ಹಿಡೀರಿ, ಸಾರ ಹಿಡೀರಿ. ಸ್ವಮಾನದಲ್ಲಿ ಯಾಕೆ ಸ್ಥಿತ ಆಗಲ್ಲ? ಏನು ಕಾರಣ? ಅನ್ಯರ ಮೇಲೆ ಅಟೆನ್ಷನ್. ಯಾರ ಮೇಲೆ ಅಟೆನ್ಷನ್ ಇಲ್ಲ? ಸ್ವಯಂ ಕಲ್ಯಾಣವನ್ನು ಮರೆತು ಬಿಡ್ತಾರೆ. ಅನ್ಯರ ಮೇಲೆ ಅಟೆನ್ಷನ್ ಕೊಟ್ಟಷ್ಟು ಸ್ವಯಂನ ಟೆನ್ಷನ್ನಿನ ಮೇಲೆ ಗಮನ ಇಲ್ಲದೆ ಸ್ಥಿತಿ ಅಪ್ಸೆಟ್. ಅದಕ್ಕೆ ಪೆಹಲೆ ಅಪ್ನೆ ಆಪ್ಕೋ ದೇಕು, ಫಸ್ಟ್ ನಮ್ಮ ಸರ್ವಿಸ್, ಆಮೇಲೆ ಅನ್ಯರ್ದಂತಾರೆ ಬಾಬಾ. ಇಲ್ದಿದ್ರೆ ಎಲ್ಲ ಸಂಪಾದನೆ ಮಾಡುವುದು, ಇಲ್ಲೇ ತಿನ್ನುವುದು, ಖಾಲಿ ಮಾಡುವುದು, ಇಷ್ಟೇ ಆಗ್ಬಿಡ್ತದಂತಾರೆ ಬಾಬಾ. ಎಷ್ಟು ಮಾಡಬೇಕು? ಸಂಪಾದನೆ ಮಾಡಬೇಕು, ತಿನ್ನಬೇಕು, ಇಟ್ಟುಕೊಳ್ಳಬೇಕು ಮತ್ತು ಅನೇಕರಿಗೆ ಹಂಚಬೇಕು, ಅಷ್ಟು ನಾವಿರಬೇಕು. ಅದಕ್ಕೆ ಬಾಬಾ ಅಂತಾರೆ, ಬರೇ ನಾವು ಇನ್ನೊಬ್ರಿಗೆ ಹಂಚ್ತೀವಿ, ನಮ್ಗೆ ಇಟ್ಕೊಳ್ಳೋಷ್ಟು ನಾವು ಸಂಪಾದನೆ ಮಾಡ್ಕೊಂಡಿಲ್ಲ ಅಂದರೆ ಖುಷಿ ಇರ್ತದೆ ನಾ ಇನ್ನೊಬ್ರಿಗೆ ಕೊಟ್ಟೆ ಅಂತ, ಆದರೆ ನಿರ್ವಿಘ್ನ ಇರೋಕ್ಕಾಗೋದಿಲ್ಲ. ಅದಕ್ಕೆ ಸಮಾವೇಶಗೊಳಿಸಿಕೊಳ್ಳುವ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಿ. चाहे खुशी की झलक सूरत में दिखाई देती है, वैसे शक्ति की झलक भी दिखाई दे. ಯಾವ ರೀತಿ ಖುಷಿಯ ಪ್ರಭೆ ಎಲ್ಲರ ಮುಖದಲ್ಲಿ ಕಾಣ್ತದೋ, ಶಕ್ತಿಯ ಪ್ರಭೆಯು ಮುಖದಲ್ಲಿ ಹೊಳಿಬೇಕಂತಾರೆ ಬಾಬಾ. ಯಾವ ಶಕ್ತಿ ಇರಬೇಕು? ಎಲ್ಲವನ್ನ ಸಮಾವೇಶಗೊಳಿಸಿಕೊಳ್ಳುವ ಶಕ್ತಿ. ಸರಳ ಚಿತ್ತ ಬನು. ಎಂಥ ಚಿತ್ತ ಆಗಬೇಕು? ಸರಳ ಚಿತ್ತರಾಗಬೇಕು. सरल चित्त बनो, लेकिन जितना सरल चित्त हो उतना ही सहनशील हो. ಎಷ್ಟು ಸರಳ ಚಿತ್ತ ಆಗ್ತೀವಿ
ಬಾಬಾ ತಿಳಿಸ್ತಾರೆ ಅಷ್ಟೇ ಸಹನಶೀಲರಾಗಬೇಕು. कि सहनशीलता भी सरलता है, सरलता के साथ समाने की शक्ति, सहन करने की शक्ति भी चाहिए. ಸರಳತೆಯ ಜೊತೆಗೆ ಸಮಾವೇಶಗೊಳಿಸಿಕೊಳ್ಳುವ ಶಕ್ತಿ, ಸಹನೆಯ ಶಕ್ತಿ. ನನ್ನ ಪ್ರತಿಯಾಗಿ ನಾನು ಸರಳ ಚಿತ್ತ ಇರಬೇಕು, ಈಸಿ ಗೋಯಿಂಗ್. ಎಲ್ಲಿದ್ರೂ ನಾನು ಕಂಫರ್ಟ್ ಫೀಲ್ ಮಾಡಬೇಕು. ಯಾವ ಸಿಚುವೇಶನ್ನಲ್ಲಿದ್ದರೂ ನಾನು ತೃಪ್ತನಾಗಿರುವುದೇ ಸರಳತೆ. ಎಂಥ ಏರುಪೇರುಗಳ ಮಧ್ಯದಲ್ಲೂ ಐ ಆಮ್ ಓಕೆ ಅನ್ನೋದೇ ಸರಳತೆ. ಸರಳ ಚಿತ್ತದ ಜೊತೆಗೆ ಬಾಬಾ ಹೇಳ್ತಾರೆ ಸಹನಶೀಲರಾಗಿರಬೇಕು, ಸಮಾವೇಶಗೊಳಿಸುವ ಶಕ್ತಿ ಇಟ್ಕೋಬೇಕು. ಇದು ಅನ್ಯರ ಪ್ರತಿ. अगर समाने और सहन करने की शक्ति नहीं तो सरलता बहुत बोला रूप धारण कर लेती है. ಸಮಾವೇಶಗೊಳಿಸುವ ಶಕ್ತಿ ಇಲ್ಲ, ಸಹನಾ ಶಕ್ತಿ ಇಲ್ಲ ಅಂದರೆ ಸರಳತೆ ಬಹಳ ಭೋಲಾಪನ್, ಓವರ್ ಇನ್ನೋಸೆನ್ಸ್. ಬಹಳ ಭೋಲಾಪನ್ ಇದ್ರೆ ಬಹಳ ಹಾನಿಯಾಗಿ ಬಿಡುತ್ತದೆ. ಅಷ್ಟು ಭೋಲಾಪನ್ ಆಗಬಾರ್ದು. ಬಾಬಾನು ಭೋಲಾನಾಥೆ, ಆದರೆ ಐಸಾ ಭೋಲಾ ನೈ ಹೈ ಜೋ ಸಾಮ್ನಾ ನ ಕರ್ ಸಕೆ. ಇಷ್ಟು ಭೋಲಾ ಇರ್ತಾರೆ ಕೆಲವೊಬ್ರು, ಅಂದರೆ ಸಿಚುವೇಶನ್ ಸಾಹಸದಿಂದ ಎದುರಿಸುವ ಸಾಹಸದ ಶಕ್ತಿ ಇಲ್ಲ. ಸಾಹಸದ ಶಕ್ತಿ ಎಷ್ಟು ಬೇಕು? ಭೋಲಾ ಅಂದರೆ ಏನು ಎದುರಿಸ್ಲಿಕ್ಕಾಗಲ್ಲ, ಸುಮ್ಮನೆ ಭೋಲಾ, ಅಷ್ಟು ಮುಗ್ಧ ಬೇಡ ಅಂತಾರೆ ಬಾಬಾ. ಭೋಲಾನಾಥ್ ಕೆ ಸಾಥ್ ಸಾಥ್ ಎಷ್ಟು ಮುಗ್ಧ ಇದೀವೋ, ಎಷ್ಟು ಸರಳ ಇದೀವೋ ಅಷ್ಟೇ ಆಲ್ ಮೈಟಿ ಅಥಾರಿಟಿ. ಬಾಬಾ ತಿಳಿಸ್ತಾರೆ ಆಲ್ ಮೈಟಿ ಅಥಾರಿಟಿ ಆಗಿದ್ದೀರಿ. ಸಿರ್ಫ್ ಭೋಲಾನಾಥ್ ನೈ ಹೇ. ಶಿವಬಾಬಾ ಕೇವಲ ಭೋಲಾನಾಥ್ ಅಲ್ಲ. ಎಷ್ಟು ಶಿವಬಾಬಾ ಭೋಲಾನಾಥೋ ಅಷ್ಟೇ ಶಿವಬಾಬಾ ಆಲ್ ಮೈಟಿ ಅಥಾರಿಟಿ. यहाँ शक्ति स्वरूप भूल सिर्फ भोले बन जाते हैं तो माया का गोला लग जाता है. ನಾ ಶಕ್ತಿ ಸ್ವರೂಪ, ಸಹನಾ ಶಕ್ತಿಯಲ್ಲಿ ಫುಲ್, ಸಮಾವೇಶಗೊಳಿಸುವ ಶಕ್ತಿಯಲ್ಲಿ ಫುಲ್, ಸಾಹಸದ ಶಕ್ತಿಯಲ್ಲಿ ಫುಲ್, ಮಾಸ್ಟರ್ ಆಲ್ಮೈಟಿ ಅಥಾರಿಟಿ, ಇವೆಲ್ಲ ಸ್ವರೂಪವನ್ನು ಮರ್ಚಿಟ್ಕೋಬೇಕು. ಇದರ ಜೊತೆಗೆ ಭೋಲಾಪನ್ ಇರಬೇಕು. ಶಕ್ತಿ ಸ್ವರೂಪ ಮರೆತು ಕೇವಲ ಮುಗ್ಧರಾದರೆ ಮಾಯ ಗೋಲ ಗುಂಡುತ್ತಾಗಿ ಬಿಡುತ್ತದೆ. ವರ್ತಮಾನ ಸಮಯ ಮುಗ್ಧತೆಯ ಕಾರಣ ಮಾಯೆ ಗುಂಡು ಹೆಚ್ಚುತ್ತಾಗುತ್ತಿರುತ್ತದೆ. ಆದ್ದರಿಂದ ಮಾಯನ್ನ ಸಾಹಸದಿಂದ ಎದುರಿಸುವಷ್ಟು ಶಕ್ತಿ ಸ್ವರೂಪರಾಗಬೇಕು. ಮಾಯೆ ಮೊದಲು ನಮಸ್ಕಾರ ಮಾಡಿಬಿಡಬೇಕು. ಮಾಯೆ ನಮ್ಮ ಮುಂದೆ ಬಂದು ದಾಳಿ ಮಾಡೋಕ್ಕಾಗಬಾರ್ದು, ನಮ್ಮನ್ನು ಎದುರಿಸೋಕ್ಕಾಗಬಾರ್ದು ಮಾಯೆಗೆ. ಅಷ್ಟು ಶಕ್ತಿ ಸ್ವರೂಪರಾಗಬೇಕು. ಬಹುತ್ ಸಾವಧಾನ್. ಬೆಳಿಗ್ಗೆ ಎದ್ದು ಬಾಬಾ ಎಚ್ಚರಿಕೆ ಕೊಡ್ತಾರೆ, ಬಹಳ ಜಾಗರೂಕರಾಗಿರಿ. ಬಹುತ್ ಸಾವಧಾನ್, खबरदार, होशियार रहना है. अपनी वृत्ति और वायुमंडल को ಚೆಕ್ करो. ವೃತ್ತಿ ಚೆಕ್ ಮಾಡ್ಕೊಳ್ಳಿ. ನನ್ನಿಂದ ವೈಬ್ರೇಷನ್ಸ್ ಏನು ಬರ್ತಾ ಇದೆಯೋ, ಯಾವ ವೈಬ್ರೇಷನ್ಸ್ ಬರ್ತಾ ಇದೆ. ವೃತ್ತಿಯಂತೆ ವಾಯುಮಂಡಲ ನಿರ್ಮಾಣ ಆಗ್ಬಿಡ್ತದೆ. ಸುತ್ತಮುತ್ತ ನನ್ನ ಯಾವ ವಾಯುಮಂಡಲವನ್ನು ಹರಡಿಸಿಕೊಂಡಿದ್ದೇನೆ. अपने आप को देखो कि कोई भी वायुमंडल अपनी वृत्ति की कमजोर तो नहीं करता है. ಸ್ವಯಂನ ಚೆಕ್ ಮಾಡ್ಕೊಳ್ಳಿ. ನನ್ನ ವೃತ್ತಿ ಪವರ್ಫುಲ್ ಇದೆಯಾ, ಶಕ್ತಿ ಸ್ವರೂಪ ಇದೆಯಾ? ವಾಯುಮಂಡಲದ ಪ್ರಭಾವ ನನ್ನ ವೃತ್ತಿಯನ್ನ ವೀಕ್ ಮಾಡ್ತಾ ಇಲ್ಲ ತಾನೆ.
ಎಂಥ ವಾಯುಮಂಡಲವೇ ಇರಲಿ, ಸ್ವಯಂ ಶಕ್ತಿಶಾಲಿ ವೃತ್ತಿಯ ವಾಯುಮಂಡಲವನ್ನು ಪರಿವರ್ತನೆ ಮಾಡಿಬಿಡುತ್ತದೆ. ನಮ್ಮ ಶಕ್ತಿಶಾಲಿ ವೃತ್ತಿ ಇದ್ರೆ ವಾಯುಮಂಡಲವು ಪರಿವರ್ತನೆ ಆಗ್ಬಿಡ್ತದೆ. अगर वायुमंडल का परिवृत्ति के ऊपर असर आ जाता है तो यही भोलापन है, मुग्धते, ओवर मुग्धते. ಏನು ಓವರ್ ಮುಗ್ಧತೆ ಅಂದ್ರೇನು? ವಾಯುಮಂಡಲದ ಪ್ರಭಾವ ವೃತ್ತಿಯ ಮೇಲಾದ್ರೆ ಅದೇ ಭೋಲಾಪನ್. ಆ ವಾಯುಮಂಡಲ ಹಂಗಿತ್ತು, ವಾಯುಮಂಡಲ ಹಂಗೆ ಮಾಡ್ಬೇಕನ್ನಿಸ್ತು, ಅದಕ್ಕೆ ನಾನು ಮಾಡಿಬಿಟ್ಟೆ. ವಾಯುಮಂಡಲಕ್ಕೆ ತಕ್ಕಂತೆ ವೃತ್ತಿ ವಶೀಭೂತ ಆದ್ರೆ ಅದೇ ಭೋಲಾಪನ್. ನಮ್ಮ ಸಮರ್ಥ ಸಾಹಸ ಶಕ್ತಿ ಸಹನೆ ಸಮಾನ ಹೇಳಿದ್ರಲ್ಲ ಬಾಬಾ, ಅವೆಲ್ಲ ನಮ್ಮ ಜೊತೆಗಿರ್ಬೇಕು. ಇಲ್ಲ ನಾನು ಆ್ಯಕ್ಚುಲಿ ಕರೆಕ್ಟೇ ಇದ್ದೀನಿ, ಆ ಟೈಮಿಗೆ ವಾಯುಮಂಡಲಕ್ಕೆ ಪ್ರಭಾವಿತನಾಗ್ಬಿಟ್ಟೆ, ಈ ರೀತಿ ಯೋಚನೆನೂ ಮಾಡಬಾರ್ದು. कैसे भी वायुमंडल विकारी हो, ಎಂಥ ವಿಕಾರಿ ವಾಯುಮಂಡಲ ಇರಬಹುದು, ಸ್ವಯಂನ ವೃತ್ತಿ ನಿರ್ವಿಕಾರಿಯಾಗಿರಬೇಕು. ನನ್ನ ನಿರ್ವಿಕಾರಿಯ ಸ್ಥಿತಿ ವಿಕಾರಿ ವಾಯುಮಂಡಲವನ್ನು ಭಸ್ಮ ಮಾಡಬೇಕೇ ವಿನಃ ವಿಕಾರಿ ವಾಯುಮಂಡಲದ ತುಚ್ಛ ಕ್ಷುಲ್ಲಕ ಹೀನ ಸ್ಥಿತಿ ನಮ್ಮ ಮೇಲೆ ಪರಿಣಾಮ ಬೀಳಬಾರದು. ವಾಯುಮಂಡಲದ ಪ್ರಭಾವದಲ್ಲಿ ಬರಬಾರದು. ನನ್ನ ವೃತ್ತಿ ನಿರ್ವಿಕಾರಿಯಾಗಿರ್ಬೇಕು. ಏಕೆಂದರೆ ಟೈಟಲ್ ಏನ್ ಕೊಟ್ಟಾರೆ ಬಾಬಾ ಮಕ್ಕಳಿಗೆ? ಹಮ್ ಪತಿತ ಪಾವನಿಯಾ ಹೇ, ಪತಿತರನ್ನ ಪಾವನ ಮಾಡೋ ಪತಿತ ಪಾವನಿಯರು. ಆತ್ಮವನ್ನ ಪಾವನ ಮಾಡಬಹುದು ಅಂದ ಮೇಲೆ ವಾಯುಮಂಡಲವನ್ನ ಪತಿತದಿಂದ ಪಾವನ ಮಾಡಲು ಸಾಧ್ಯವಿಲ್ಲವೇ? ಪಾವನರನ್ನಾಗಿ ಮಾಡುವವರು ವಾಯುಮಂಡಲಕ್ಕೆ ವಶೀಭೂತರಾಗಲು ಸಾಧ್ಯವೇ ಇಲ್ಲ. ಆದರೆ ವಾಯುಮಂಡಲವು ವೃತ್ತಿಯ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂದ್ರೆ ಇದು ಸೆಲ್ಫ್ ದುರ್ಬಲತೆ. हर एक को ऐसा समझना चाहिए कि मुझे स्वयं अपने पावरफुल वृत्ति से ही जो पवित्र व कमजोर का वायुमंडल है उसको मिटाना है. ಪ್ರತಿಯೊಬ್ಬರು ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ನಾನು ನನ್ನ ಸ್ವಯಂ ಪವರ್ಫುಲ್ ವೃತ್ತಿಯಿಂದ ದುರ್ಬಲವಾದ ಅಪವಿತ್ರವಾದ ವಾಯುಮಂಡಲವನ್ನ ನಾಶ ಮಾಡಬಿಡಬೇಕು. ನಾವು ದುರ್ಬಲ ವಾಯುಮಂಡಲವನ್ನ ಅಪವಿತ್ರ ವಾಯುಮಂಡಲವನ್ನ ನಾಶ ಮಾಡುವವರು, ವಶರಾಗುವವರಲ್ಲ. ನಾಶ ವಶ ಅಲ್ಲ. ಎಂಥ ಪತಿತ ವಾಯುಮಂಡಲ ವರ್ಣನೆಯನ್ನೂ ಮಾಡಬಾರದು. ವಾಯುಮಂಡಲನೇ ಹಂಗಿತ್ತು, ವರ್ಣನೆ ಮಾಡಬಾರ್ದು. वर्णन किया जैसे कहावत है ना पाप को देखने वाले पर भी पाप होता है. ಅವ್ರು ಹಿಂಗ್ ಮಾಡ್ತಾರೆ, ಅವ್ರು ಹಂಗ್ ಮಾಡ್ತಾರೆ, ಅವ್ರು ಈ ರೀತಿ ಇದ್ದಾರೆ, ಅವರಿವರ ದುರ್ಬಲತೆಗಳನ್ನ ದುರ್ಬಲ ವಾಯುಮಂಡಲವನ್ನ ವರ್ಣಿಸಬೇಡಿ. ಪಾಪ ಅವ್ರು ಮಾಡ್ಯಾರ, ಮಾಡಿದವರ ಪಾಪ, ಯಾರ ಪಾಪನೂ ವರ್ಣಿಸ್ಬೇಡ್ರಿ, ಯಾರ ಪಾಪವನ್ನ ಹರಡಬೇಡ್ರಿ, ಯಾರ ಪಾಪವನ್ನ ಯಾರಿಗೂ ಎಕ್ಸ್ಪ್ಲೇನ್ ಮಾಡಬೇಡ್ರಿ. ಬಾಬಾ ತಿಳಿಸ್ತಾ ಇದ್ದಾರೆ, ಪಾಪವನ್ನ ನೋಡುವವರ ಮೇಲೂ ಪಾಪ ತಾಗಿ ಬಿಡುತ್ತದೆ. ಬರೀ ಮಾತಾಡೋರ ಮೇಲಲ್ಲ, ಪಾಪವನ್ನ ನೋಡುವವರ ಮೇಲೂ ಪಾಪ ತಾಗುತ್ತದೆ ಅಂತ ಕಹಾವತ್ತಿದೆ. ಒಂದು ವೇಳೆ ಇಂಥ ದುರ್ಬಲ ಪತಿತ ವಾಯುಮಂಡಲವನ್ನ ವರ್ಣನೆ ಮಾಡಿದರೆ ಅದು ಸಹ ಪಾಪ. ನಾನು ಪಾಪ ಮಾಡಿಲ್ಲ, ಅವ್ರ ಪಾಪ ಮಾಡ್ಯಾರ, ಇವ್ರ ಪಾಪ ಮಾಡ್ಯಾರ, ಅಲ್ಲಿ ಇಂಥ ಪಾಪ ನಡೀತಿದೆ, ಇಲ್ಲಿ ಇಂಥ ಪಾಪದ ವಾಯುಮಂಡಲ ಇದೆ ಅಂತ ವರ್ಣನೆ ಮಾಡಿದರೂ
ಈಸ್ ಈಕ್ವಲ್ ಟು ಪಾಪ ಮಾಡಿದಂತೆ. ಅಷ್ಟು ಶಬ್ದ ಪಾಪದ ಬಂತು, ಅಷ್ಟು ಸಂಕಲ್ಪ ಪಾಪದ ಬಂತು, ಅಷ್ಟು ನೆನಪು ಮಾಡಿದ್ದು ವರ್ಣನೆ ಮಾಡುವವರು ನೆನಪು ಮಾಡಿದ್ದ ಆತ್ಮಗಳನ್ನ, ಪಾಪಾತ್ಮಗಳನ್ನ. ಅಷ್ಟೊತ್ತಿಗೆ ಪಾಪ ಹರಡಿಬಿಡ್ತದೆ, ಪಾಪತ್ತಾಗಿ ಬಿಡ್ತದೆ. बाप की याद होगी पाप नहीं हो सकता. जहां बाप है वहां पाप नहीं है. ತಂದೆಯ ನೆನಪಿದ್ದಲ್ಲಿ ಪಾಪ ತಾಗುವುದಿಲ್ಲ. ಆದ್ದರಿಂದ ಅನ್ಯ ಪತಿತ ಪಾಪದ ವಾಯುಮಂಡಲವನ್ನು ಬಾಯಿಂದ ವರ್ಣನೆ ಮಾಡಬಾರದು. ತಂದೆಯ ಆದೇಶ ಏನಿದೆ? ಬಾಬಾ ಹೇಳಿರ ಸ್ವಮಾನ್ ಫರ್ಮಾನ್. ಒಂದೇ ಆದೇಶ ಏನು? ಸ್ವಮಾನದಲ್ಲಿರಿ. ನೆಕ್ಸ್ಟ್ ತಂದೆ ಆದೇಶ ಏನಿದೆ? मुख से सिवाय ज्ञान रत्नों की और कोई एक शब्द भी व्यर्थ नहीं निकलना चाहिए. ಮುಖದಲ್ಲಿ ಜ್ಞಾನ ರತ್ನಗಳ ವಿನಃ ಒಂದು ಎಕ್ಸ್ಟ್ರಾ ಮಾತು ಬರಬಾರದು. ಎಂತ ಚಾಲೆಂಜ್ ಇದು! ಮುಖದಲ್ಲಿ ಜ್ಞಾನ ರತ್ನಗಳ ವರ್ಣನೆ ವಿನಃ ಒಂದು ಎಕ್ಸ್ಟ್ರಾ ಶಬ್ದನೂ ಮಾತಾಡಬಾರ್ದು. ಏಕ ಶಬ್ದ भी व्यर्थ नहीं निकलना है. वायुमंडल का वर्णन करना यह भी व्यर्थ हुआ ना. ವ್ಯಕ್ತಿ, ವಾಯುಮಂಡಲ ಅವ್ರದೆಲ್ಲ ಪಾಪ ವರ್ಣನೆ ಮಾಡೋದು ಸಹ ವ್ಯರ್ಥ ತಾನೆ. ಎಲ್ಲಿ ವ್ಯರ್ಥವಿದೆಯೋ ಅಲ್ಲಿ ಸಮರ್ಥ ಸ್ಮೃತಿ ಇಲ್ಲ. समर्थ की स्थिति में रहते हुए कोई भी बोलेंगे तो व्यर्थ नहीं बोलेंगे. ಸಮರ್ಥ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದೇನ್ ಮಾತಾಡಿದ್ರು ಸಹ ಅದು ವ್ಯರ್ಥ ಆಗಲು ಸಾಧ್ಯ ಇಲ್ಲ. तो ವೃತ್ತಿ ಕೋ ಬೋಲ್ ಕೋ ಬಿ ಚೆಕ್ ಕರು. ವೃತ್ತಿಯನ್ನ ಚೆಕ್ ಮಾಡ್ಕೊಳ್ಳಿ, ಮಾತನ್ನ ಚೆಕ್ ಮಾಡ್ಕೊಳ್ಳಿ. कोई ऐसे भी समझते कि हम कर्म कर लिया, पश्चाताप कर लिया, माफी मांग ली, छुट्टी हो गई, लेकिन नहीं. ಬಾಬಾ ಹೇಳ್ತಾರೆ, ಕೆಲವರಂತಾರೆ ನಾನು ಪಾಪ ಕರ್ಮನೂ ಮಾಡಾಯ್ತು, ಪಶ್ಚಾತ್ತಾಪನೂ ಪಟ್ಟಾಯ್ತು, ಬಾಬನಿಗೆ ದಾದಿಗಳಿಗೆ ನಿಮಿತ್ತರಿಗೆ ಸಾರಿ ಲೆಟ್ರು ಕೊಟ್ಟಾಯ್ತು, ಆಮೇಲೆ ಸಾರಿನೂ ಕೇಳಾಯ್ತು, ಆಯ್ತು ನನಗೆ ಪಾಪದಿಂದ ಬಿಡುಗಡೆ ಆಗಿಬಿಟ್ಟಿತು. लेकिन नहीं, कितना भी माफी ले लेवे, जो कोई पाप कर्म हुआ, व्यर्थ कर्म भी हुआ है, उनका निशान मिटता नहीं है. ಎಷ್ಟು ಬಾರಿ ಯಾರ ಸಾರಿ ಕೇಳ್ಕೊಳ್ಳಿ, ಒನ್ಸ್ ಪಾಪ ಆಗಿಬಿಡ್ತು, ಪಾಪ ಅಷ್ಟೇ ಅಲ್ಲ ವ್ಯರ್ಥವಾಗಿ ಬಿಡ್ತು, ವ್ಯರ್ಥ ಕರ್ಮ ಮಾಡಿಬಿಟ್ಟೇವೆ ಅಂದರೆ ಅದರ ಚಿಹ್ನೆಯನ್ನ ಅಳಿಸಲು ಸಾಧ್ಯನೇ ಇಲ್ಲ. ಒಂದು ಗುರುತು ಉಳ್ಕೊಂಡ ಬಿಡ್ತೈತಿ. रजिस्टर साफ स्वच्छ नहीं होता है. रजिस्टर स्वच्छ साफ ಇರೋದಿಲ್ಲ. ಹಾ, ಪ್ಲೇನ್ ಪೇಪರ್ ಸ್ವಚ್ಛ, ಡಾಟೇ ಬಿದ್ದಿಲ್ಲ. ಬ್ಲ್ಯಾಕ್ ಡಾಟ್ ಬಿದ್ದಿದ್ದನ್ನ ಇರೇಸರ್ ತಗೊಂಡು ಅಳಕಿಸಿದೆ. ಪ್ಲೇನ್ ಪೇಪರು ಅಳಕಿಸಿರೋ ಪೇಪರ್ ಆಕ್ಚುಲಿ ಹೋಗ್ಬಿಡ್ತದ. ಆದ್ರೆ ಡಿಫ್ರೆನ್ಸ್ ಇದೆಯೋ ಇಲ್ಲೋ, ಒಂದು ನಿಶಾನ್ ಉಳಿದು ಬಿಡ್ತದ. ನೀವೆಷ್ಟು ಹೈ ಕ್ವಾಲಿಟಿ ಇರೇಸರ್ ಹಾಕಿದ್ರು, ರಬ್ಬರ್ ಹಾಕಿಸಿದ್ರು. ಅದೇ ರೀತಿ ಬಾಬಾ ತಿಳಿಸ್ತಾರೆ, ಎಷ್ಟು ಮಾಫಿ ಮಾಡಿ ಕೇಳಿದ್ರು ಓ ನಿಶಾನ್ ಲಗ್ ಜಾತ, ಮಿಟ್ಟ ನೈ ಸಕ್ತ. ಬಾಬಾ ಕ್ಷಮಿಸಿರ್ಬೋದು, ನಿಮಿತ್ರ ಕ್ಷಮಿಸಿರ್ಬೋದು, ಪರಿವಾರ ಕ್ಷಮಿಸಿರ್ಬೋದು, ಆದ್ರೆ ಆ ನಿಶಾನ ಉಳಿದು ಬಿಡ್ತದೆ. इसलिए ऐसा भी नहीं कहना कि हो गया माफी ले ली, इस रीति रसम को भी नहीं अपनाना. ಬಾಬಾ ಹೇಳ್ಬಿಟ್ಟಾರಲ್ಲ, ಏನಾರ ಪಾಪ ಆದ್ರೆ ಅದನ್ನ ಹೇಳಿ ಹಗುರರಾಗ್ರಿ, ಹಿಂಗಾಗಿ ನಾ ಪಾಪ ಮುಕ್ತನಾದೇನೋ, ಪಾಪ ವಿಮೋಚನಾದೇನೋ ಅಂತ ಒಂದು ಸಂಪ್ರದಾಯವನ್ನ ಫಾಲೋ ಮಾಡುವಂಥವರು ಆಗುವುದಲ್ಲ. ಆ ಸಂಪ್ರದಾಯವನ್ನೇ ಹೇಳುವುದಲ್ಲ. ಏನು ತಪ್ಪು ಮಾಡೋದು, ಸಾರಿ ಕೇಳೋದು, ಇಂಥದ್ದಕ್ಕೂ ಅಡಿಕ್ಟ್ ಆಗ್ಬೇಡ್ರಿ. ಅಪ್ಪನ ಕರ್ತವ್ಯ ನೆನ್ಪಿಟ್ಕೋರಿ. ಸಾರಿ ಕೇಳೋದು ಯಾಕೆ? ಅನ್ಎಕ್ಸ್ಕ್ಯೂಸೇಬಲ್ಗಳನ್ನು ಮಾಡಿ ಆಮೇಲೆ ಸಾರಿ ತಡಿಲಿಕ್ಕಾಗದೆ ಮಾಡಿ ಓಕೆ, ಮತ್ತು ಅದೇ ಸೇಮ್ ರಿಪೀಟ್ ಮಾಡಿದರೆ ತಪ್ಪು ಮಾಡೋದು
ಪಾಪ ಮಾಡೋದು, ಸಾರಿ ಕೇಳೋದು. ಇದೇ ಆಗ್ಬಾರ್ದಲ್ಲ ಸಂಪ್ರದಾಯ. ನಮ್ಮ ಕರ್ತವ್ಯ ಬಾಬಾ ಹೇಳ್ತಾರೆ, ಸಂಕಲ್ಪ ಮೇ वृत्ति में स्मृति में भी कोई पाप का संकल्प ना है. ನಮ್ಮ ವೃತ್ತಿ, ನಮ್ಮ ಕರ್ತವ್ಯ ಏನು? ನಮ್ಮ ಸಂಕಲ್ಪದಲ್ಲಿ, ನಮ್ಮ ವೃತ್ತಿಯಲ್ಲಿ, ನಮ್ಮ ಸ್ಮೃತಿಯಲ್ಲಿ ಯಾವುದೇ ಪಾಪದ ಸಂಕಲ್ಪ ಬರಕೂಡದು. इसको कहा जाता है ब्राह्मण. ಸಂಕಲ್ಪ, ವೃತ್ತಿ, ಸ್ಮೃತಿಯನ್ನ ಪವಿತ್ರ ಇಟ್ಟುಕೊಂಡವರೇ ಬ್ರಾಹ್ಮಣರು. ಬ್ರಾಹ್ಮಣಾರ್ಥಾತ್ ಪವಿತ್ರ. ಬ್ರಾಹ್ಮಣರಂದ್ರನೇ ಪವಿತ್ರ. अगर कोई भी अपवित्रता वृत्ति स्मृति व संकल्प में है तो ब्राह्मणपन की स्थिति में स्थित हो नहीं सकते, सिर्फ कहलाने मात्र. ಒಂದು ವೇಳೆ ಏನಾದರೂ ಅಪವಿತ್ರತೆಯು ವೃತ್ತಿಯಲ್ಲಿ, ಸ್ಮೃತಿಯಲ್ಲಿ, ಸಂಕಲ್ಪದಲ್ಲಿ ಏನಾದರೂ ಇತ್ತು ಅಂದರೆ ಅವರು ಬ್ರಾಹ್ಮಣಪನದ ಸ್ಥಿತಿಯಲ್ಲಿ ಸ್ಥಿತರಾಗಲು ಸಾಧ್ಯ ಇಲ್ಲ. ಕೇವಲ ಹೇಳಕ್ಕಷ್ಟೇ ಬ್ರಾಹ್ಮಣರು. ಆದ್ದರಿಂದ ಹೆಜ್ಜೆ ಹೆಜ್ಜೆಗೂ ಏನೇನು ಹೇಳಿದ್ರು ಬಾಬಾ? ಹೆಜ್ಜೆ ಹೆಜ್ಜೆಗೂ ಸಾವಧಾನ್. ಆಗಳೇನಂದ್ರು ಬಾಬಾ? ಸಾವಧಾನ್, ಖಬರ್ದಾರ್, ಹೋಶ್ಯಾರ್. ಖುಷಿ ಕೆ ಸಾಥ್ ಸಾಥ್ ಶಕ್ತಿಯೋಂ ಕೋ ಭಿ ಸಾಥ್ ರಖೋ. ಖುಷಿಯ ಜೊತೆ ಜೊತೆಗೆ ಶಕ್ತಿಯನ್ನ ಜೊತೆಗಿಟ್ಟುಕೊಳ್ಳಿರಿ. विशेषताओं के साथ अगर कमजोरी भी होती है तो एक कमजोरी अनेक विशेषताओं को समाप्त कर देती है. ನನ್ನಲ್ಲಿ ಸಮಾಧಾನವಾಗಿರುವ ಗುಣ ಇದೆ, ನನ್ನಲ್ಲಿ ಶೀತಲವಾಗಿರುವ ಗುಣ ಇದೆ, ನನ್ನಲ್ಲಿ ಹೊಂದಿಕೊಂಡು ಹೋಗುವ ಗುಣ ಇದೆ, ಎಲ್ಲ ವಿಶೇಷತೆ ಇದೆ. ಒಂದು ದುರ್ಬಲತೆ ಇದೆ ಅಷ್ಟೇ. ವಿಶೇಷಾತ್ಮನೋ ದುರ್ಬಲಾತ್ಮನೋ? ಒಂದು ದುರ್ಬಲತೆ ಇದ್ರೂ ಆ ಒಂದು ದುರ್ಬಲತೆಯು ಅನೇಕ ದುರ್ಬಲತೆಯನ್ನ ಕರ್ಕೊಂಡು ಬಂದು ಇದ್ದ ವಿಶೇಷತೆಯನ್ನ ನಾಶ ಮಾಡು. ಒಂದು ದುರ್ಬಲತೆಯೂ ಸಹ ಬಾಬಾ ತಿಳಿಸ್ತಾ ಇದ್ದಾರೆ ವಿಶೇಷತೆಗಳನ್ನ ಸಮಾಪ್ತಿ ಮಾಡಲು ಸಾಧ್ಯ. ಒಂದು ದುರ್ಬಲತೆ ಸಾಕು 1000 ವಿಶೇಷತೆಗಳನ್ನ ನಾಶ ಮಾಡಲಿಕ್ಕೆ. ವಿಶೇಷತೆಗಳನ್ನ ಪ್ರತ್ಯಕ್ಷ ಮಾಡಲು ದುರ್ಬಲತೆಯನ್ನ ಸಮಾಪ್ತಿ ಮಾಡಿಬಿಡಿ. समझा? अर्थ आयता? सर्विस के बीच में अगर डिसर्विस हो जाती है तो डिसर्विस प्रत्यक्ष हो जाती है. ಒಂದು ವಿಶೇಷತೆಯು ಒಂದು ದುರ್ಬಲತೆಯು ಅನೇಕ ವಿಶೇಷತೆಗಳನ್ನ ನಾಶ ಮಾಡ್ತದೆ. ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ ಬಾಬಾ. ಸರ್ವಿಸ್ ಮಾಡಿದೀವಿ, ಎಲ್ಲ ಕಡೆ ಇಷ್ಟು ಚಲೋ ಸರ್ವಿಸ್ ಮಾಡಿವಿ, ಎಲ್ಲೋ ಒಂದ್ ಕಡೆ ಡಿಸ್ಸರ್ವಿಸ್ ಆದ್ರೆ ಆ ಒಂದು ಡಿಸ್ಸರ್ವಿಸ್ ಎಲ್ಲ ಸರ್ವಿಸ್ ಅನ್ನ ನಾಶ ಮಾಡ್ಬಿಡ್ತದೆ. ಆ ಸರ್ವಿಸ್ಗಿಂತ ಡಿಸ್ಸರ್ವಿಸೇ ಪ್ರತ್ಯಕ್ಷವಾಗಿ ಬಿಡ್ತದೆ. ಒಂದು ಹಂಡೆ ತುಂಬಾ ಫುಲ್ ದೊಡ್ಡ ಹಂಡೆ ತುಂಬಾ ಅಮೃತ ಇದೆ, ಆದರೆ ಒಂದು ಹನಿ ವಿಷ ಬಿದ್ದರೆ ಅಷ್ಟು ಸ್ಟ್ರಾಂಗ್ ಅಮೃತವು ವಿಷ ಆಗ್ಬಿಡ್ತದೆ. ಎಷ್ಟರ ಸರ್ವಿಸ್ ಮಾಡಿ ಒಂದು ಸಣ್ಣ ಚಿಕ್ಕ ಡಿಸ್ಸರ್ವಿಸಿನ ಕಾರಣ ಡಿಸ್ಸರ್ವಿಸ್ ಆಗ್ಬಿಡುತ್ತೆ. ಸಣ್ಣ ತಪ್ಪು ಡಿಸ್ಸರ್ವಿಸ್ ಮಾಡಿಸ್ಬಿಡ್ತದೆ, ಸರ್ವಿಸ್ ಅನ್ನ ಸಮಾಪ್ತಿ ಮಾಡಿಸ್ಬಿಡ್ತದೆ. ಬಹಳ ಅಟೆನ್ಷನ್ ಇಟ್ಕೊಳ್ಳಿ, ಸ್ವಯಂನ ಮೇಲೆ, ಸರ್ವಿಸ್ಸಿನ ಮೇಲೆ. ಮೊದಲು ಮಾಡಬೇಕು, ಆಮೇಲೆ ಹೇಳಬೇಕು. ಮೊದಲು ಹೇಳಬೇಕು ಅಲ್ಲ, ಮೊದಲು ಮಾಡಬೇಕು, ಆಮೇಲೆ ಹೇಳಬೇಕು. ಹೇಳುವುದು ಬಹಳ ಸುಲಭ, ಸಹಜ. ಆದರೆ ಮಾಡುವುದು ಪರಿಶ್ರಮ. ಯಾವುದು ಪರಿಶ್ರಮದಿಂದ ಮಾಡ್ತೀವಿ ಅದ್ರ ಫಲ ಬಹಳ ಚೆನ್ನಾಗಿರ್ತದೆ. ಕೇವಲ ಹೇಳ್ತೀವಿ ಮಾಡಂಗಿಲ್ಲ ಅಂದ್ರೆ ಅದ್ರ ಫಲ ಚೆನ್ನಾಗಿರಂಗಿಲ್ಲ. ಅದಕ್ಕೆ ಹೇಳುವ ಮೊದಲು ಮಾಡ ತೋರಿಸಬೇಕು. ಪೆಹಲೆ ಕರೋ ಫಿರ್ ಕಹೋ. ಮೊದಲು ಮಾಡಿರಿ, ಆ ನಂತರ ಹೇಳಿ. ನೀವು ಬರೇ ಹೇಳೋದಾಯ್ತು, ಮಾಡಲೇ ಇಲ್ಲ ಅಂದರೆ ಸರ್ವಿಸ್ ಆಗಲ್ಲ. ನೀವು ಇಷ್ಟು ಮಾಡ್ರಿ, ಇದು ಒಂದು ಸೆಂಟೆನ್ಸ್ ಫಾಲೋ ಮಾಡ್ರಿ. ಯಾವುದು? ಪೆಹಲೆ ಕರ್ನ ಆಮೇಲೆ ಕೆಹನ. ಮೊದಲು ಮಾಡ್ರಿ, ಆಮೇಲೆ ಹೇಳ್ರಿ. ಆವಾಗ ನೋಡ್ರಿ ನಿಮ್ಮ ಸರ್ವಿಸಿನ ಕ್ವಾಲಿಟಿ ಎಷ್ಟು ಬೆಸ್ಟ್ ಆಗ್ತದೆ. ಸ್ವಯಂನ ಕ್ವಾಲಿಟಿ ನೋಡ್ಕೊಂಡಿರಿ. ಅರ್ಥ ಆಯ್ತಾ? ಏನು ಅರ್ಥ ಆಯ್ತು?
ವೃತ್ತಿಯನ್ನು ಪವರ್ಫುಲ್ ಮಾಡಿಕೊಳ್ಳಿ, ವಾಯುಮಂಡಲವನ್ನು ಪವರ್ಫುಲ್ ಮಾಡಿಕೊಳ್ಳಿ. ಬ್ರಾಹ್ಮಣರ ಜನ್ಮ ಆಗಿರುವುದೇ ಆಗಲು ಮಾಡಲು, बनने और बनाने के लिए, सिर्फ बनने के लिए नहीं. ನಾನು ಪುರುಷಾರ್ಥ ಮಾಡಿದ್ರೆ ಸಾಕಪ್ಪ, ಇನ್ನೊಬ್ರಿಗೆ ಏನು ದಾರಿಗೆ ಹಚ್ಚೋದೈತೆ, ನನ್ನನ್ನು ಚೇಂಜ್ ಮಾಡ್ಕೊಂಡ್ರದು. ಬರೇ ನನ್ನನ್ನು ನಾನು ರೂಪಿಸಿಕೊಳ್ಳಿಕ್ಕಲ್ಲ ನಾನು ಬ್ರಾಹ್ಮಣ ಆಗಿದ್ದು, ನನ್ನನ್ನು ರೂಪಿಸಿಕೊಳ್ಳಿಕ್ಕೆ, ಅನ್ಯರನ್ನು ರೂಪಿಸಲಿಕ್ಕೆ. ಓದಲು ಓದಿಸಲು ವಿಶ್ವ ಕಲ್ಯಾಣಕಾರಿಗಳು ನೀವು. ತಂದೆ ಕಲ್ಯಾಣಕಾರಿ, ತಂದೆಯ ಜೊತೆ ಜೊತೆಗೆ ತಾವು ಸಹ ಸಹಯೋಗಿಗಳು. ಆದ್ದರಿಂದ ಇಂದಿನಿಂದ ಎಂದಿಗೂ ಯೋಚನೆ ಮಾಡಬೇಡಿ, ನನ್ನ ವೃತ್ತಿ ಕರೆಕ್ಟ್ ಇದೆ, ವಾಯುಮಂಡಲ ಹಿಂಗೆ ಮಾಡಿಸ್ಬಿಡ್ತು. ಬಾಬಾ ಅಂತಾರೆ, ನನ್ನ ವೃತ್ತಿ ಸ್ಟ್ರಾಂಗ್ ಇದ್ದರೆ ವಾಯುಮಂಡಲದ ಪ್ರಭಾವವು ನನ್ನ ಮೇಲೆ ಬೀಳುವುದಿಲ್ಲ. ವಾಯುಮಂಡಲದ ಪ್ರಭಾವ ನನ್ನ ಮೇಲೆ ಬೀಳ್ತಾ ಇದೆ ಅಂದರೆ ವೃತ್ತಿಯು ಪವರ್ಫುಲ್ ಇಲ್ಲ. ವಾಯುಮಂಡಲದ ಪ್ರಭಾವ ಬೀರ್ತಾ ಇದೆ ಅಂದರೆ ವೃತ್ತಿ ಪವರ್ಫುಲ್ ಇಲ್ಲ ಅಂತ ಅರ್ಥ. ಪವರ್ಫುಲ್ ವಸ್ತುವಿನ ಪ್ರಭಾವ ಆಜುಬಾಜು ಎಲ್ಲ ಕಡೆ ಆಸ್ಪಾಸ್ ಸುತ್ತಮುತ್ತ ಪ್ರಭಾವ ಬೀರೇ ಬೀರ್ತದೆ, ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ. ವೃತ್ತಿಯಲ್ಲಿ ಗುರುತಿಸುವ ಶಕ್ತಿ ಇಟ್ಟುಕೊಳ್ಳಿ. वृत्ति को भी परखने के लिए चेक करो कि वृत्ति का वायुमंडल पर असर क्या है. ವೃತ್ತಿಯನ್ನು ಗುರುತಿಸಲು ಸಹ ಚೆಕ್ ಮಾಡ್ಕೊಳ್ಳಿ, ವೃತ್ತಿಯ ಪ್ರಭಾವ ವಾಯುಮಂಡಲದ ಮೇಲೆ ಏನಾಗಿದೆ. ವಾಯುಮಂಡಲದಲ್ಲಿ ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಕಂಡು ಬಂತಂದರೆ ತಿಳ್ಕೋಬೇಕು. ವಾಯುಮಂಡಲದಲ್ಲಿ ಹೆಚ್ಚು ಕಡಿಮೆ ಕಂಡು ಬಂತಂದರೆ ಏನಂತ ತಿಳ್ಕೋಬೇಕು, ವೃತ್ತಿಯ ದೋಷವಿದೆ. ವೃತ್ತಿ ಪವರ್ಫುಲ್ ಇದ್ದರೆ ವಾಯುಮಂಡಲವು ಪವರ್ಫುಲ್. ಈ ದುರ್ಬಲತೆಯನ್ನು ಅರಿಸಿ ಆಗಬೇಕು. 4 ಕಡೆ ರಿಸಲ್ಟ್ ವಿಶೇಷವಾಗಿ ಬಾಬಾ ಏನು ನೋಡ್ತಿದ್ದಾರೆ, ಮ್ಯೂಸಿಕ್ ಮಾಡಲಿಕ್ಕೆ, ಹಾಡು ಹಾಡಲಿಕ್ಕೆ, ಬಾಬನ ಮುಂದೆ ಹೇಳಲಿಕ್ಕೆ ಜಾಣರಾಗಿದ್ದೀರಿ. ಆದರೆ ಸಾಜ್ ಮೇ ಜಾನೆ ಸೆ ರಾಜ್ ಖಿಸಕ್ ಜಾತೆ ಹೇ. ವಿಸ್ತಾರ ಮಾಡಲಿಕ್ಕೆ ಜಾಣರು, ಒಳಗಿನ ರಹಸ್ಯವೇ ಜಾರಿ ಹೋಗ್ಬಿಡ್ತದೆ. ಆಗಬೇಕು ರಹಸ್ಯಯುಕ್ತರು. ರಹಸ್ಯಯುಕ್ತರಾಗಿದ್ದೀವಿ, ಆಗಬೇಕು, ಆದರೆ ಆಗಿರೋದು ಸಾಜ್ ಯುಕ್ತ. ಸಾಜ್ और ರಾಜ್ दोनों ही साथ साथ समान होना चाहिए. ನಮ್ಮ ಸಾಜ್ ಮತ್ತು ರಾಜ್, ಸಾಜ್ ಅಂದರೆ ಮ್ಯೂಸಿಕ್ ವಿಸ್ತಾರ, ರಾಜ್ ಅಂದರೆ ರಹಸ್ಯ ಗುಪ್ತ. ಸಾಜ್ ರಾಜ್ ಎರಡು ಜೊತೆ ಜೊತೆಗಿರ್ಬೇಕು. ಅಗರ್ ಏಕ್ ಬಾತ್ ಜ್ಯಾದಾ ಫೋರ್ಸ್ ಹೇ ತೋ ದೂಸರಿ ಬಾತ್ ಗುಪ್ತ ಹೇ. ಎಷ್ಟು ಬ್ಯಾಲೆನ್ಸಿಂಗ್ ಹೇಳ್ಕೊಡ್ತಾರೆ ಬಾಬಾ. ಸಾಜ್ ಇರಬೇಕು, ರಾಜ್ ಇರಬೇಕು. ಸಾಜ್ ಅಂದರೆ ತೋರಿಕೆ, ರಾಜ್ ಅಂದರೆ ಗುಪ್ತ. ಬಾಬಾ ತಿಳಿಸಿದ್ರೆ ಸಾಜ್ ಇರಬೇಕು, ರಾಜ್ ಇರಬೇಕು. ಒಂದು ಹೆಚ್ಚು ಕಡಿಮೆ ಆದರೂ ರಿಸಲ್ಟ್ ಬಾಬಾ ತಿಳಿಸ್ತಾರೆ ಗುಪ್ತ ಆಗಿಬಿಡ್ತದೆ. ಸಾಜ್ ಬಜಾನೆ ಮೇ ತೋ ಸಭಿ ಹೋಶಿಯಾರ್ ಹೋ, ಲೇಕಿನ್ ರಾಜ್ ಯುಕ್ತ ಬಿ ಬನ್ನ ಹೈ. ಸಾಜ್ ಮಾಡಲು, ಹರಡಲು, ಸೇವಾ ಪುರುಷಾರ್ಥ ವಿಸ್ತಾರ ಮಾಡಲು ಜಾಣರಿದ್ದೀರಿ, ರಹಸ್ಯಯುಕ್ತರಾಗಬೇಕು. तो अब ರಹಸ್ಯಯುಕ್ತರಾಗಿರಿ, ಯೋಗಯುಕ್ತರಾಗಿರಿ. ಅಚ್ಚಾ, ಈ ರೀತಿ ರಹಸ್ಯಯುಕ್ತ ಆತ್ಮಗಳಿಗೆ, ಯೋಗಯುಕ್ತ ಆತ್ಮಗಳಿಗೆ, ಯುಕ್ತಿಯುಕ್ತ ಆತ್ಮಗಳಾಗಿ ನಡೆಯುವಂಥವರಿಗೆ ನಮಸ್ತೆ. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते. ಸ್ವಮಾನದಲ್ಲಿ ಸ್ವಶಬ್ದ ಮರೆತ್ರಿಷ್ಟೆಲ್ಲ ಗಲಾಟೆ. ಬರೇ ಒಂದೇ ಒಂದು ಶಬ್ದ ಮರೆತ್ರಿ. ಅದಕ್ಕೆ ರಹಸ್ಯಯುಕ್ತ ಆಗಬೇಕು. ವೃತ್ತಿಯ ಪ್ರಭಾವದಿಂದ ವಾಯುಮಂಡಲ ಸ್ಟ್ರಾಂಗ್ ಮಾಡಬೇಕು. ವಾಯುಮಂಡಲದ ಪ್ರಭಾವ ವೃತ್ತಿ ಮೇಲೆ ಬೀಳೋದಲ್ಲ. ವೃತ್ತಿ ನಿರ್ವಿಕಾರ ಇಟ್ಕೋಬೇಕು. ಇದು ಭಗವಂತನ ಆದೇಶ ಆಗಿದೆ. ಬರೇ ತಪ್ಪು ಮಾಡೋದು, ಬಾಬನಿಗೆ ಸಾರಿ ಕೇಳೋದೇ ಸಂಪ್ರದಾಯ ಮಾಡ್ಕೋಬಾರ್ದು. ಒಮ್ಮೆ ಪಾಪ ಮಾಡಿಬಿಟ್ರೆ ಎಷ್ಟು ರಬ್ಬರ್ ಹಾಕಿ ಕಳಿಸ್ಕಿಸಿದ್ರು ಅದರದ್ದೊಂದು ನಿಶಾನ್ ಉಳಿದೇ ಬಿಡ್ತದೆ. ಆದ್ದರಿಂದ ಅಟೆನ್ಷನ್, ಹೋಶ್ಯಾರ್, ಖಬರ್ದಾರ್, ಸಾವಧಾನ್. ನನ್ನ ವೃತ್ತಿ ಪವಿತ್ರ ಇದೆಯಾ, ಶಕ್ತಿಶಾಲಿ ಇದೆಯಾ, ಗುರುತಿಸುವ ಶಕ್ತಿ, ಸಾಹಸದ ಶಕ್ತಿ, ಸಮಾವೇಶಗೊಳಿಸುವ ಶಕ್ತಿ, ಸಹನಾ ಶಕ್ತಿ. ಕೇವಲ ಬೋಲಾಗ್ಬಿಟ್ರೆ ಮಾಯಾಗೋಲಾತ್ ಆಗ್ಬಿಡ್ತದೆ. ಅದಕ್ಕೆ ಸದಾ
ಸಾಜ್ ರಾಜ್ ಬ್ಯಾಲೆನ್ಸ್ ಇಟ್ಕೊಳ್ಳೋಣ. ಓಂ ನಮಃ ಶಿವಾಯ.